ಬಿದ್ದ ವಿಜಯಪುರ ರೈತ ಭವನ ಹೊಸ ಕಟ್ಟಡಕ್ಕೆ ಅನ್ನದಾತರ ಬೇಡಿಕೆ. ದುಡ್ಡಿದ್ದ ರೈತರು ಲಾಡ್ಜ್ನಲ್ಲಿ ವಾಸ, ದುಡ್ಡಿಲ್ಲದವರು ರಸ್ತೆಯಲ್ಲೇ ನಿದ್ದೆ. ಎಪಿಎಂಸಿ ಸಚಿವರೇ ಇತ್ತ ನೋಡಿ ರೈತರಿಗೊಂದು ಸೂರು ಕೊಡಿಸಿ. ಇದು ರೈತ ಭವನ ಇಲ್ಲ ಸುದ್ದಿ. ರೈತ ಭವನ ಅಂತಾನೆ ಕರಿತಿದ್ವಿ, ಆದ್ರೆ ಇವತ್ತದು ಶಿಥಿಲೀಕರಣಗೊಂಡು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಮಳೆಯಿಂದ ಸೋರಿಕೆ ಆಗಿರ್ಬೋದು, ಕಬ್ಬಿಣಗಳು ಹೊರಗೆ ಬಂದು ವಾಸ ಮಾಡ್ಲಿಕ್ಕೆ ಯೋಗ್ಯ ಆಗ್ಲಾರ್ದಂಗೆ ಈಗಾಗಲೇ ಅದಕ್ಕೆ ವಿಜಯಪುರ ಎಪಿಎಂಸಿಯಲ್ಲಿರುವಂತಹ ರೈತ ಭವನದಲ್ಲಿ ಅವ್ಯವಸ್ಥೆ ಆಗ್ಬಿಟ್ಟಿದೆ. 50 ವರ್ಷದ ಹಳೆ ರೈತ ಭವನ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ. ಮೂಲ ಸೌಕರ್ಯ ಇಲ್ಲದ ಹಿನ್ನೆಲೆಯಲ್ಲಿ ಸಹಜ ರೈತರು ಅಲ್ಲಿ ಯಾಕೆ ವಾಸ್ತವ್ಯ ಹೂಡ್ತಾರೆ, ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ವ್ಯವಸ್ಥೆ ಏನೂ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ವಸತಿಗೋಸ್ಕರ ಅಲ್ಲಿ ಪರದಾಟವನ್ನ ಪಡ್ತಾ ಇದ್ದಾರೆ. ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಹಣ ಇರೋರು, ಸ್ಥಿತಿವಂತರು ಖಾಸಗಿ ಲಾಡ್ಜ್ಗಳಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಹಣ ಇಲ್ಲದೆ ಇರುವಂತ ರೈತರು ರಸ್ತೆಯಲ್ಲೇ ಮಲಗಬೇಕಾದಂತ ಪರಿಸ್ಥಿತಿ ಅಲ್ಲಿದೆ. ಎಪಿಎಂಸಿ ಸಚಿವರ ತವರಲ್ಲೇ ಹೀಗಾದ್ರೆ ಹೆಂಗೆ? ಹೊಸ ರೈತ ಭವನ ನಿರ್ಮಾಣಕ್ಕೆ ಎಪಿಎಂಸಿ ಸಚಿವರಿಗೆ ಆಗ್ರಹವನ್ನ ಮಾಡಲಾಗಿದೆ. ಸಚಿವ ಶಿವಾನಂದ ಪಾಟೀಲ್ಗೆ ಅನ್ನದಾತರು ಈ ಆಗ್ರಹವನ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಬರ್ತಾರಲ್ಲಿ. ಸ್ವಲ್ಪ ಸ್ಥಿತಿವಂತರು ಖಾಸಗಿ ಲಾಡ್ಜ್ನಲ್ಲಿ ಬುಕ್ ಮಾಡ್ಕೊಂಡು ಮಲ್ಕೋತಾರೆ. ಆದ್ರೆ ಹಣ ಇಲ್ಲದಂತ ರೈತರು ಪಾಪ ರಸ್ತೆ ಬದಿಯಲ್ಲಿ ಮಲಗುವಂತ ಪರಿಸ್ಥಿತಿ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತ ರೈತರಿಗೆ ಕಷ್ಟ ಆಗ್ತಾ ಇದೆ. ಹೆಸರಿಗೆ ಅಲ್ಲೊಂದು ರೈತ ಭವನ ಅಂತ ಇದೆ. 50 ವರ್ಷ ಹಳೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ರೈತ ಭವನ ಮೂಲ ಸೌಕರ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಆ ಬಿಲ್ಡಿಂಗೇ ಶಿಥಿಲಾವಸ್ಥೆಗೆ ಹೋಗ್ಬಿಟ್ಟಿದೆ. ಬೀಳುವಂತ ಪರಿಸ್ಥಿತಿಯಲ್ಲಿದೆ. ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಹೆಂಗ್ ಉಳ್ಕೊಳ್ಳೋದು ನಾವು? ನಮ್ಮ ಜೀವಕ್ಕೆ ಏನ್ ಗ್ಯಾರಂಟಿ? ಪಾಳು ಬಿದ್ದಿದೆ ಸಂಪೂರ್ಣವಾಗಿ. ಹಾಗಾಗಿ ಹೊಸ ಕಟ್ಟಡ ಮಾಡಿಕೊಡಿ ಅಂತ ಹೇಳಿ ಸಚಿವರ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಏನು ಪ್ರೋಸೆಸ್ ಆಗಿಲ್ಲ ಅಂತ ಹೇಳಿ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ರೈತ ಮುಖಂಡರು ಏನ್ ಹೇಳಿದ್ದಾರೆ, ಎಪಿಎಂಸಿಗೆ ಸಂಬಂಧಪಟ್ಟವರು ಏನ್ ಹೇಳಿದ್ದಾರೆ ಕೇಳೋಣ. ವಿಜಯಪುರ ಜಿಲ್ಲೆಯ ಏನು ಎಪಿಎಂಸಿ ಸಭಾಂಗಣದಲ್ಲಿ ರೈತ ಭವನ ನಿರ್ಮಾಣ ಮಾಡಿ ಸುಮಾರು 50 ರಿಂದ 60 ವರ್ಷ ಕಳೆದು ಈಗಾಗಲೇ ಆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡು ಅಲ್ಲಿರುವಂತ ಎಲ್ಲ ಕಟ್ಟಡಗಳು ಈಗಾಗಲೇ ಮಳೆಯಿಂದ ಸೋರಿಕೆ ಆಗಿರ್ಬೋದು ಮತ್ತು ಕಬ್ಬಿಣಗಳು ಹೊರಗೆ ಬಂದು ಅಲ್ಲಿ ಯಾರು ಕೂಡ ವಾಸ ಮಾಡ್ಲಕ್ಕೆ ಯೋಗ್ಯ ಆಗ್ಲಾರ್ದಂಗೆ ಈಗಾಗಲೇ ಅದಕ್ಕೆ ಒಂದು ರಿಪೇರಿ ಕೂಡ ಮಾಡ್ಲಕ್ಕ ಒಂದು ಎಸ್ಟಿಮೇಟ್ ಕಳಿಸಿನ ಅಂತ ಹೇಳಿ ಅಲ್ಲಿರುವಂತ ಎಪಿಎಂಸಿ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ಒಂದು ಕಟ್ಟಡದ ಆಯುಷ್ಯವನ್ನ ಈಗಾಗಲೇ ಅದು ಮುಗಿದಿರೋದ್ರಿಂದ ಅದನ್ನ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿ ಮತ್ತೆ ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನ ರೈತ ಭವನವನ್ನು ಕಟ್ಟಿ ನಮ್ಮ ಶಿವಾನಂದ ಪಾಟೀಲ್ರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೋತಾ ಇದ್ದೀನಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬೃಹದಾಕಾರದ ರೈತ ಭವನ ನಿರ್ಮಾಣ ಆಗಬೇಕು. ಎಲ್ಲ ಸಮಸ್ತ ವಿಜಯಪುರ ಜಿಲ್ಲೆ 13 ತಾಲೂಕಿನ ರೈತ ಬಾಂಧವರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಐತಿಹಾಸಿಕ ವಿಜಯಪುರ ನಗರದಲ್ಲಿ ಇರುವಂತ ಕೃಷಿ ಮಾರುಕಟ್ಟೆ ಅಂದ್ರೆ ಎಪಿಎಂಸಿ ಏನ್ ಹೇಳ್ತೀವೋ, ಆ ಎಪಿಎಂಸಿಯಲ್ಲಿ ಏನು ರೈತರಿಗೆ ಉಳ್ಕೊಳ್ಳಿಕ್ಕೆ ಏನು ಒಂದು ಪ್ರವಾಸಿ ತಾಣದ ಟೈಪು ರೂಮ್ಗಳು ಇದ್ವು. ಇವತ್ತು ಅದ್ರ ರೈತ ಭವನ ಅಂತಾನೆ ಕರಿತಿದ್ವಿ. ಅದು ಸುಮಾರು ವರ್ಷಗಳ ಹಿಂದಿಂದ ಇರುವಂತ ಒಂದು ಕಟ್ಟಡ. ಆದ್ರೆ ಇವತ್ತದು ಶಿಥಿಲೀಕರಣಗೊಂಡು ಇವತ್ತು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ ಮತ್ತು ಬಿದ್ದು ಹೋಗ್ತಾ ಇದೆ. ಪುನರುಜ್ಜೀವನ ಮಾಡುವತ್ತ ಗಮನಿಸಬೇಕು ಮತ್ತು ಸರ್ಕಾರ ಕೂಡ ಇದಕ್ಕೆ ಒತ್ತು ಕೊಡ್ಬೇಕಂತೇಳಿ ನಾನು ವಿನಂತಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ರೈತರಿಗೆ ಬಂದಂತವ್ರಿಗೆ ಇದು ಅನುಕೂಲಕರವಾಗಿರ್ಲಿ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ಸದ್ಯಕ್ಕೆ ಸದರಿ ರೈತ ಭವನವು ಬಳಕೆಗೆ ಯೋಗ್ಯವಿಲ್ಲ ಎಂದು ದೃಢೀಕರಿಸುತ್ತಾರೆ. ಆದ್ದರಿಂದ ನಾವು ಸದರಿ ರೈತ ಭವನ ಕಟ್ಟಡವನ್ನು ಈಗ ಡಿಸ್ಮೆಟ್ಲಿಂಗ್ ಅಂದರೆ ಅದನ್ನು ಕೆಡವಿ ಅದೇ ಸ್ಥಳದಲ್ಲಿ ಅಥವಾ ಮತ್ತೆ ಒಂದು ಯೋಗ್ಯ ಸ್ಥಳದಲ್ಲಿ ಒಂದು ಹೊಸ ರೈತ ಭವನ ಕಟ್ಟಡವನ್ನು ನಿರ್ಮಾಣ ಮಾಡುವ ಒಂದು ಕ್ರಿಯಾ ಯೋಜನೆಯಲ್ಲಿ ಆ ಕಾರ್ಯವನ್ನು ಕೈಗೊಳ್ತೀವಿ ಎಂದು ಈ ಮೂಲಕ ತಿಳಿಸಬಯಸುತ್ತೇನೆ. ಈ ಬೃಹತ್ ಆಕಾರದಲ್ಲಿ ಇಲ್ಲದಿದ್ದರೂ ಒಂದು ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ಮತ್ತು ನಮ್ಮ ಬರುವಂತಹ ಪೇಟೆ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ಹೇಳಿ ನಮ್ಮ ವಿಚಾರ ಇದೆ ಸರ್. ಸದ್ಯ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. 50-60 ವರ್ಷ ಹಳೆ ರೈತ ಭವನ ಕಟ್ಟಡ ಅದು ಶಿಥಿಲಾವಸ್ಥೆ ತಲುಪಿದೆ. ಇಲ್ಲಿ ಬಂದು ಹೆಂಗೆ ವಾಸ್ತವ್ಯ ಹೂಡೋಕ್ ಸಾಧ್ಯ? ರೈತರು ಕೇಳುವಂತ ಪ್ರಶ್ನೆನೂ ಸಹಜವಾಗಿದೆ ಮತ್ತೆ ಸರಿಯಾಗೇ ಇದೆ. ಸೊ ಈಗ ಎಪಿಎಂಸಿ ಕಾರ್ಯದರ್ಶಿ ಮಾತಾಡ್ತಾ ಹೇಳ್ತಾ ಇದ್ರು, ಪ್ರಸ್ತಾವನೆ ಮುಂದೆ ಇದೆ, ಸದ್ಯದಲ್ಲೇ ಆಗುತ್ತೆ, ಇಷ್ಟು ದೊಡ್ಡದಲ್ದಿದ್ರು ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳಿ. ಆ ಪ್ರೋಸೆಸ್ ಯಾವ ಹಂತದಲ್ಲಿದೆ ಈಗ? ಶರ್ಮಿತಾ ಅಂತಂದ್ರೆ ವಿಜಯಪುರ ನಗರದಲ್ಲಿರುವಂತಹ ಎಪಿಎಂಸಿಯಲ್ಲಿ ಸುಮಾರು 52 ವರ್ಷಗಳ ಹಿಂದೆ ರೈತ ಭವನವನ್ನು ಕಟ್ಟಲಾಗಿತ್ತು. ರೈತರಿಗೆ ಅನುಕೂಲ ಆಗಲಿ ಕಾರಣಕ್ಕೆ ಒಟ್ಟು 24 ರೂಮ್ಗಳ ಒಂದು ವ್ಯವಸ್ಥೆನೆ ಮಾಡಲಾಗಿತ್ತು.
ಈಗ ಕೆಲವು ವರ್ಷಗಳೇನಂದ್ರೆ ಸುಮಾರು 3 ವರ್ಷಗಳ ಹಿಂದೆ ಸಹಿತ ಅದಕ್ಕೆ ರೈತರು ಬರ್ತಾ ಇದ್ರು, ಸುಮಾರು 10 ರೂಪಾಯಿನ ಕೊಟ್ಟು. ಅಂದ್ರೆ ಯಾರೋ ಬೇರೆ ಬೇರೆ ಜಿಲ್ಲೆಗಳಿಂದ ವಸ್ತುಗಳನ್ನ ತಂದಿರ್ತಾರೆ, ಅವರು ಅಂಗಡಿಗಳಿಗೆ ಹಾಕಿ ಅದು ಮಾರನೇ ದಿನ ಮಾರಾಟ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ದಿನ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ. ಅವರು ಅಂತ ಅಂಗಡಿ ಚೀಟಿನ ತಗೊಂಡು ಇಲ್ಲಿ ಕೊಟ್ರೆ 10 ರೂಪಾಯಿಗೆ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಇತ್ತು. ರೂಮ್ ಕೊಡ್ತಾ ಇದ್ರು, ಜೊತೆಗೆ ಸ್ನಾನಕ್ಕೆ ಸೇರಿದಂತೆ ಬೇರೆ ಬೇರೆ ವ್ಯವಸ್ಥೆ ಇತ್ತು. ಮತ್ತೆ ಅಲ್ಲಿ ಕ್ಯಾಂಟೀನ್ ಸಹ ಇತ್ತು. ಕಡಿಮೆ ರೇಟ್ಗೆ ಅವ್ರಿಗೆ ಫುಡ್ ಸಿಗೋ ವ್ಯವಸ್ಥೆ ಸಹಿತ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಪೂರ್ತಿ ನಶಿಸಿ ಹೋಗ್ತಿರೋ ಕಾರಣದಿಂದಾಗಿ ಅಲ್ಲಿ ರೈತರು ಬರ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಆರಂಭದಲ್ಲಿ ರೈತರ ಆರೋಪ ಏನ್ ಮಾಡಿದ್ರು ಅಂತಂದ್ರೆ, ನಮ್ಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬೇರೆ ಬೇರೆ ವ್ಯವಸ್ಥೆಗಳಿಲ್ಲ, ಮೂಲಭೂತ ಸೌಕರ್ಯ, ಹಾಗಾಗಿ ನಾವು ಬರ್ತಾ ಇಲ್ಲ ಅಂತ ಹೇಳಿ. ಅದಾದ್ಮೇಲೆ ನಾವು ಸಹಿತ ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಅದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿತ್ತು. ಮೇಲ್ಗಡೆ ಇರುವಂತಹ ಕಬ್ಬಣಗಳು ಸಹಿತ ಹೊರಗಡೆ ಬಂದಿತ್ತು. ಮತ್ತೆ ತುಂಬಾ ದಿನಗಳ ನಂತರ ಯಾರೋ ರೈತರು ವಾಸ ಮಾಡಿದ ಕಾರಣವಾಗಿ ಎಲ್ಲ ಕಡೆ ಗಿಡ ಗಂಟೆಗಳು ಸಹಿತ ಬೆಳೆದಿದ್ವು. ಆವರಣದಲ್ಲೇನೆ, ಅಂದ್ರೆ ಬಿಲ್ಡಿಂಗ್ ನ ಆವರಣದಲ್ಲಿ, ಹೊರಭಾಗದಲ್ಲಿ ಎಲ್ಲ ಒಳಭಾಗದಲ್ಲಿ ಸಹಿತ ಬೆಳೆದಿದ್ವು. ಹಾಗಾಗಿ ಬಹುತೇಕ ಅದನ್ನ ಯೂಸ್ ಮಾಡದೆ ಬಂದ್ ಮಾಡಲಾಗಿತ್ತು. ಕಳೆದ ವಾರ ಅಧಿಕಾರಿಗಳು ಇದ್ರ ಬಗ್ಗೆ ಸಮೀಕ್ಷೆಯನ್ನು ನಡೆಸಿದ್ರು. ಮತ್ತೆ ಇಂಜಿನಿಯರ್ಗಳಿಂದ ಮಾಹಿತಿಯನ್ನ ಕಲೆ ಹಾಕಿ ಎಸ್ಟಿಮೇಟ್ ಅನ್ನ ರೆಡಿ ಮಾಡಿದ್ರು. ಈಗ ಸದ್ಯದ ಮಟ್ಟಿಗೆ ಅದನ್ನ ಬಳಕೆಗೆ ಯೋಗ್ಯ ಅಲ್ಲ ಅಂತ ಹೇಳಿ. ಅಂದ್ರೆ ಸುಮಾರು 52 ವರ್ಷಗಳಿಂದ ಹೆಚ್ಚಿಗೆ ದಿನಗಳು ಕಳೆದಿರೋದ್ರಿಂದ ಬಹುತೇಕ ಅದು ಬಳಕೆಗೆ ಯೋಗ್ಯ ಅಲ್ಲ ಅಂತ ಹೇಳಿ ಇಂಜಿನಿಯರ್ ಹೇಳಿದ್ರು. ಮತ್ತೆ ಅವರು ವರದಿಯನ್ನು ಸಹಿತ ಕೊಟ್ಟರು. ಈಗ ನಿನ್ನೆ ಅಷ್ಟೇ ವರದಿಯನ್ನ ಕೊಟ್ಟಿದ್ದಾರೆ, ಅದನ್ನ ಬಳಸಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ. ಹಾಗಾಗಿ ಬಹುತೇಕ ಅದನ್ನ ಡೆಮಾಲಿಷ್ ಮಾಡಿ ಹೊಸ್ತು ಕಟ್ಟಬೇಕು ಅಂತ ಹೇಳಿ. ಹೊಸ್ತು ಯಾಕೆ ಕಟ್ಟಬೇಕು ಅಂತ ಹೇಳಿ ಜನರ ಮತ್ತು ರೈತರ ಪ್ರಮುಖ ಬೇಡಿಕೆ ಆಗಿದೆ. ಅಂದ್ರೆ ವಿಜಯಪುರ ಲಿಂಬೆಗೆ, ಇಂಡಿ ತಾಲೂಕಿನಿಂದ ಅತಿ ಹೆಚ್ಚು ಲಿಂಬೆ ಮಾರಾಟ ಮಾಡಕ್ಕೆ ರೈತರು ಬರ್ತಾರೆ. ಅವರು ಸುಮಾರು ರಾತ್ರಿ ಹೊತ್ತು ಲಿಂಬೆನ ತಗೊಂಡು ಇಲ್ಲಿ ಬಂದ್ರೆ ವಿಜಯಪುರದಿಂದ 60-70 ಕಿಲೋಮೀಟರ್ ದೂರ ಆಗುತ್ತೆ. ಅವರು ವಿಜಯಪುರ ನಗರಕ್ಕೆ ಬಂದ್ರೆ ರಾತ್ರಿ ಉಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬೆಳಿಗ್ಗೆ ಲಿಂಬೆ ಮಾರಾಟ ಆಗುವಂತದ್ದು. ಅವರು ಇಲ್ಲಿ ಬಂದಾಗ ಅವ್ರಿಗೆ ಸಮಸ್ಯೆ ಆಗುತ್ತೆ. ಅವರು ಬೇರೆ ಬೇರೆ ಲಾಡ್ಜ್ಗಳಲ್ಲಿ 1000, 2000, 1500 ಕೊಟ್ಟು ಈ ತರ ಲಾಡ್ಜ್ಗಳಿಗೆ ಹೋಗ್ಬೇಕು. ಇಲ್ಲಿ ಆದ್ರೆ 10 ರೂಪಾಯಿ ಕೊಟ್ಟು ಮತ್ತೆ ತಮ್ಮ ಮಟೀರಿಯಲ್ ಸಹಿತ ಅದೇ ಕಂಪೌಂಡ್ ಆವರಣದಲ್ಲಿ ಇಟ್ಕೊಳ್ಳೋಕೆ, ಕಾಯೋಕೆ ವ್ಯವಸ್ಥೆ ಆಗುತ್ತೆ. ದೂರದ ಲಾಡ್ಜ್ಗಳಿಗೆ ಹೋದ ಸಹಿತ ಇಲ್ಲಿ ಮಟೀರಿಯಲ್ ಇಲ್ಲಿರುವಂತದ್ದು, ಅವರು ದೂರದ ಲಾಡ್ಜ್ಗೆ ಹೋಗ್ತಾರೆ. ಈ ರೀತಿ ಅದು ಒಂದ್ ರೀತಿಯಿಂದ ಅನ್ಕಂಫರ್ಟ್ ಆಗೋದು, ಆ ರೀತಿಯ ಸಿಚುವೇಶನ್ ಇತ್ತು. ಹಾಗಾಗಿ ಇದನ್ನೊಂದು ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸಚಿವರಿಗೆ ಮನವಿ ಮಾಡ್ತಾ ಇದ್ದಾರೆ. ಖುದ್ದು ಎಪಿಎಂಸಿ ಸಚಿವರು ವಿಜಯಪುರ ಜಿಲ್ಲೆಯ ಸಚಿವರಾಗಿರೋದ್ರಿಂದ ಅವ್ರು ಇದನ್ನ ಆದಷ್ಟು ಬೇಗ ಮಾಡ್ಬೇಕು ಅಂತ ಹೇಳಿ ರೈತರು ಮನವಿ ಮಾಡ್ತಿರೋದು. ಈಗ ಅದು ಬಳಕೆಗೂ ಸಹಿತ ಯೋಗ್ಯ ಇಲ್ಲ ಅಂತ ಅಧಿಕೃತವಾಗಿನೇ ಅಧಿಕಾರಿಗಳು ವರದಿ ಕೊಟ್ಟಿರೋದ್ರಿಂದ ಬಹುತೇಕ ಅದನ್ನ ಡೆಮಾಲಿಷನ್ ಮಾಡಿ ಹೊಸ ಕಟ್ಟಬೇಕಾಗಿರುವಂತದ್ದು. ಹಾಗಾಗಿ ಅಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಈಗ ಪ್ರಸ್ತಾವನೆ ಸಲ್ಲಿಸ್ತೇವೆ ಅಂತ ಹೇಳಿ, ಅಂದ್ರೆ ಇಂಜಿನಿಯರ್ಗಳು ಅದಕ್ಕೆ ಡೆಮಾಲಿಷನ್ ಮಾಡ್ಬೇಕು ಅಂತ ಹೇಳಿ ಒಂದು ಅನುಮತಿ ಕೊಡಬೇಕಾಗುತ್ತೆ, ಅದು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಸಚಿವರ ಗಮನಕ್ಕೆ ಮುಂದೆ ಆದಷ್ಟು ಬೇಗ ಅದನ್ನ ತೆಗೆದು ಬೇರೆ ಕಟ್ತೇವೆ ಅಂತ ಹೇಳಿ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟಕ್ಕಾಗದೇ ಇದ್ರು ಸಣ್ಣ ಪ್ರಮಾಣದಲ್ಲಿ ಕಟ್ಟಿಕೊಡ್ತೇವೆ ಅಂತ ಹೇಳಿ ಅವ್ರು ಮನವಿಯನ್ನ ಮಾಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ ಸುಮಾರು 13 ತಾಲೂಕುಗಳಿವೆ. ಎಲ್ಲ ತಾಲೂಕಿನಿಂದ ರೈತರು ಇಲ್ಲಿ ಬರುವಂತದ್ದು, ಅವರಿಗೆ ಅನುಕೂಲ ಆಗೋದಕ್ಕೋಸ್ಕರ ಇದನ್ನ ಮಾಡ್ಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ತಾ ಇರೋದು. ಶರ್ಮಿತಾ, ಫೈನ್. ಈಗ ಇಟ್ ಪ್ರೆಸೆಂಟ್ ರೈತರಿಗೆ ಯಾವ ತರ ಕಷ್ಟ ಆಗ್ತಿದೆ? ನೀವಂದ್ರಿ ಈ ಹಿಂದೆ ಎಲ್ಲ 10 ರೂಪಾಯಿ ಕೊಟ್ರೆ ರೈತರಿಗೆ ಇಲ್ಲಿ ವಾಸ್ತವ್ಯ ಹೊಡೋದಕ್ಕೆ ಸಾಧ್ಯವಾಗ್ತಿತ್ತು. ಬೆಳೆಗೆ ಅವ್ರು ತಂದಂತ ಬೆಳೆಗಳನ್ನ ಮಾರ್ಕೆಟ್ಗೆ ಸಾಗಿಸೋದಕ್ಕೆ ಅನುಕೂಲ ಆಗ್ತಿತ್ತು. ಮತ್ತೆ ಅವ್ರ ಬೆಳೆಯನ್ನ ಅವ್ರು ಕಾಯಬಹುದಾಗಿತ್ತು ಈ ಕಾಂಪೌಂಡ್ ಒಳಗಡೆನೆ ಅಂತ. ಸೊ ಎಟ್ ಪ್ರೆಸೆಂಟ್ ಈಗ ಈ ರೈತ ಭವನ ಲಭ್ಯ ಇಲ್ಲದೆ ಇರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ? ಶರ್ಮಿತಾ, ರೈತ ಭವನ ಇಲ್ಲದೆ ಇರೋದಕ್ಕೆ ಅವರು ವಿಜಯಪುರ ನಗರದ ಬಸ್ ನಿಲ್ದಾಣ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿರುವಂತಹ ಲಾಡ್ಜ್ ಗಳಿಗೆ ಹೋಗ್ಬೇಕು. ಅವರು ಗುರುರಾಜ್, ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಎಪಿಎಂಸಿ ಕಾರ್ಯದರ್ಶಿಗಳಾಗಿರುವಂತ ಅಲ್ಲಾ ಭಕ್ಷ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ರೈತ ಭವನ ಶಿಥಿಲಾವಸ್ಥೆ ತಲುಪಿದೆ, ಇಷ್ಟು ದಿವಸ ಯಾಕೆ ಬೇಕಾಯ್ತು ಸರ್? ಈಗೇನೋ ಪ್ರೋಸೆಸ್ ನಡೀತಿದೆ ಅಂತ ನೀವು ಹೇಳಿದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ, ಇನ್ನೆಷ್ಟು ದಿನ ಬೇಕಾಗ್ಬೋದು? ಮೇಡಮ್, ನಮ್ದು ವರ್ಷಕ್ಕೊಂದು ಕ್ರಿಯಾ ಯೋಜನೆ ಅಂತ ಹೇಳಿ ಮಾಡ್ತೀವಿ ಏನ್ರಿ. ಕ್ರಿಯಾ ಯೋಜನೆಯಲ್ಲಿ ಅದರದ ಅಂದಾಜು ವೆಚ್ಚ ತಗೊಳ್ತೀವಿ. ನಮ್ಮ ಮಾರುಕಟ್ಟೆ ಶುಲ್ಕ ಎಷ್ಟು ಜಮಾ ಆಗಿರ್ತದೆ ಅದರದ ಮೇಲೆ ನಾವು ಮತ್ತೆ ಒಂದು ಏನೇನು ನಮಗೆ ಅವಶ್ಯಕತೆಗಳು ಇದಾವೆ ಅನ್ನುವಂಥರದ ಮೇಲೆ ನಾವು ಮುಂದಿನ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ತಾ ಇರ್ತೀವಿ. ಅದರಲ್ಲಿ ಈ ಏನು ನಮ್ಮ ಶಿಥಿಲಾವಸ್ಥೆಯಲ್ಲಿರುವ ರೈತ ಭವನ ಏನಿದೆ ಅದನ್ನು ಕೂಡ ನಾವು ಮುಂದಿನ ವರ್ಷದ ಕ್ರಿಯಾ ಯೋಜನೆಯಲ್ಲಿ ತಗೊಳ್ತೀವಿ ಮೇಡಮ್. ಓಕೆ, ಅಂದಾಜು ಒಂದು ಎಷ್ಟು ವೆಚ್ಚದಲ್ಲಿ ಇದು ನಿರ್ಮಾಣ ಮಾಡಬೇಕು ಅಂತ ಇವಾಗ ಒಂದು ಪ್ಲಾನ್ ಇರೋದು ಅಂದಾಜು? ಮತ್ತೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಡ ಕಟ್ತಾ ಇದ್ರು ಕೂಡ ಸಣ್ಣ ಮಟ್ಟಿಗೆ ಅಂತ ಇದ್ರಿ, ಅಂದ್ರೆ ಆ ಪ್ಲಾನ್ ಹೆಂಗಿದೆ? ಏನಂತಂದ್ರೆ ಮೇಡಮ್, ಈಗ ಮೊದಲು ಸಾರಿಗೆ ಸಂಪರ್ಕ ವ್ಯವಸ್ಥೆಗಳು ಇಲ್ದಿದ್ದಾಗ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ರು. ಈಗ ನಮ್ಮ ಬಿಜಾಪುರ ಎಪಿಎಂಸಿಯಲ್ಲಿ ಕಳೆದ ಒಂದು 8 ವರ್ಷಗಳಿಂದ ಯಾವುದೇ ರೈತರು ವಾಸ್ತವ್ಯ ಮಾಡಿರುವಂತಹ ಪ್ರಕರಣಗಳಿಲ್ಲ. ಯಾಕಂತಂದ್ರೆ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಏನೋ ಖಾಸಗಿ ಲಾಡ್ಜ್ ಗಳಲ್ಲಿ ಉಳ್ಕೊಂತಿದ್ದಾರೆ, ಸ್ವಲ್ಪ ಹಣ ಇರೋರು, ಇಲ್ಲ ಅಂತಂದ್ರೆ ರೋಡ್ ಸೈಡ್ ಮಲ್ಕೋಬೇಕಾಗಿದೆ ಅಂತ ಮಾಹಿತಿ ಬಂತು. ಇಲ್ಲ ಮೇಡಮ್, ನಮ್ಮಲ್ಲಿ ಬಂದು ಅವ್ರು ಕೇಳಿದ್ರೆ ನಾವು ಅವ್ರಿಗೆ ಈಗಲಾದ್ರೂ ವ್ಯವಸ್ಥೆ ಮಾಡಿ ಕೊಡ್ತೀವಿ ಮೇಡಮ್. ಏನ್ರಿ, ಈಗ ಯಾರಾದ್ರೂ ಮಾಲ್ ತಂದು ಎಲ್ಲಿ ವ್ಯವಸ್ಥೆ ಸರ್? ಇಲ್ಲಂತೂ ಈಗ ವಾಸ ಮಾಡಕ್ಕೆ ನಮ್ಮ ಎಪಿಎಂಸಿಯಲ್ಲಿ ಹೌದು ಅದು ಆಯ್ತು ಮೇಡಮ್. ನಮ್ದು ಇನ್ನೂ ಒಂದು ಗೆಸ್ಟ್ ಹೌಸ್ ಇದೆ, ಅದ್ರಲ್ಲಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಅವ್ರು ಬೇಡಿಕೆ ಮಾಡಿದ್ರೆ ಅದನ್ನ ನಾವು ನಿರಾಕರಣೆ ಮಾಡಿಲ್ಲ. ಏನ್ರಿ, ರೀ, ಇನ್ನೊಂದು ನಮ್ದು ಉಳ್ಕೊಳ್ಳುವಂತ ವ್ಯವಸ್ಥೆ ಇದ್ದಂತಹ ಒಂದು ಕಟ್ಟಡ ಇದೆ, ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಮೇಡಮ್. ಈಗೇನಿದೆ, ಈಗ ಕಟ್ಟಡ ಕಟ್ಟುವಂತಹದ್ದು ನಮ್ಮ ಇಂಜಿನಿಯರಿಂಗ್ ವಿಭಾಗ ಇದೆ. ಇಂಜಿನಿಯರಿಂಗ್ ವಿಭಾಗದಿಂದ ಅಂದಾಜು ವೆಚ್ಚವನ್ನು ತೆಗೆದುಕೊಳ್ತೀವಿ. ಕನಿಷ್ಠ ಅಂತಂದ್ರೂ ಅದು ಒಂದು
ಎಂತಹದೇ ಒಂದು ನಾವು 5-6 ಕೋಣೆಗಳನ್ನು ಮಾಡಿ ಅದಕ್ಕೆ ಒಂದು ಏನು ಬಾತ್ರೂಮು, ಲ್ಯಾಟ್ರಿನು, ಒಂದು ಅಂಗಳ ಎಲ್ಲವನ್ನು ಮಾಡುವಂತಹದಕ್ಕೆ 1 ಕೋಟಿ ರೂಪಾಯಿ ಮೇಲ್ಗಡೆ ಆಗ್ತದೆ ಮೇಡಮ್. ಹ್ಮ್ ಅಂಥದ್ದು ಒಂದು ನಾವು ಮುಂದಿನ ಯೋಜನೆಯಲ್ಲಿ ಹಾಕೊಂಡು ಮಾಡಿಕೊಡ್ತೀವಿ ಮೇಡಮ್. ಅಂದ್ರೆ ಇನ್ನು ಎಷ್ಟು ವರ್ಷ ಬೇಕಾಗೋದು? ನೀವಂದ್ರೆ ಮುಂದಿನ ವರ್ಷ ಅಂತಂದ್ರಿ, ಅದು ಕಟ್ಟಡ ಹಾ, ಪೂರ್ಣ ಮುಂದಿನ ವರ್ಷ ಆಗಿ ಲೋಕಾರ್ಪಣೆ ಆಗೋ ಹೌದು, ಅಂದ್ರೆ ಎಷ್ಟು 1 ಟೈಮ್ ವರ್ಷ ಬೇಕಾಗುತ್ತೆ? ಮೇಡಮ್. ಹಾ? 1 ವರ್ಷ ಅಂತೂ ಆಗೇ ಆಗ್ತದೆ ಮೇಡಮ್. ಓಕೆ. ಅಲ್ಲಿವರೆಗೆ ನಾವು ಪರ್ಯಾಯವಾಗಿ ಇನ್ನೊಂದು ಕಟ್ಟಡ ಇದೆ ಮೇಡಮ್. ಅದರದ್ದು ಒಂದು ನಾವು ಕೇಂದ್ರ ಕಚೇರಿಯಿಂದ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡಿದ್ದೀನಿ ಮೇಡಮ್. ಅಂದ್ರೆ ರೈತರಿಗೆ ಯಾರಾದ್ರೂ ಬಂದ್ರು ಇಲ್ಲ ಅಂತ ಅನ್ನುವಂಥದ್ದು ಆಗ್ಬಾರ್ದು. ಹೊಸ ಕಟ್ಟಡ ಆಗುವವರೆಗೆ ಒಂದು ಪರ್ಯಾಯ ಕಟ್ಟಡ ಇದೆ, ಅದರಲ್ಲಿ ಅನುಕೂಲತೆಗಳನ್ನು ಮಾಡಿಕೊಡುವಂತಹದ್ದು. ಈಗ ಹೊಸ ಕಟ್ಟಡ ಈಗ ಏನು ಪಾಳ್ ಬಿದ್ದಿದೆ ರೈತ ಭವನ, ಅದನ್ನೇ ಡೆಮಾಲಿಷ್ ಮಾಡಿ ಅದನ್ನ ನಾವು ಡೆಮಾಲಿಷ್ ಮಾಡ್ಬೇಕು ಮೇಡಮ್. ಡೆಮಾಲಿಷ್ ಮಾಡಿಬಿಟ್ಟು ಪ್ಲೇಸ್ ಅಲ್ಲೇ ಮಾಡ್ಬೇಕಾಗ್ತದೆ ಮೇಡಮ್. ಯಾಕಂದ್ರೆ ನಮಗೆ ಬೇರೆ ಜಾಗಗಳಿಲ್ಲ. ಯಾಕಂದ್ರೆ ನಮ್ದು ಹಳೆ APMC ಇರುವಂತಹ ಎಲ್ಲ ಜಾಗಗಳು ಏನಾಗಿದೆ, ಗೋದಾಮು ಮತ್ತು ವರ್ತಕರಿಗೆ ಕೊಟ್ಟಂತಹದ್ದು ಆಗಿದೆ. ಇರುವಂತಹ ಜಾಗದಲ್ಲೇನೆ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು ಮೇಡಮ್. ಫೈನ್. ಅಂದ್ರೆ ಇವಾಗೇನು ಸಮಸ್ಯೆ ಆಗ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಇಲ್ಲ, ನಮಗ್ ಬೇಡಿಕೆ ಬಂದ್ರೆ ನಂದು ಇನ್ನೂ ಒಂದು ಕಟ್ಟಡ ಇದೆ, ಅದನ್ನ ನಾನು ವ್ಯವಸ್ಥೆ ಮಾಡಿ 1 ವಾರದಲ್ಲಿ ನಾನು ಯಾರಾದ್ರೂ ಬಂದ್ರು ಕೂಡ ನಾನು ಮುಂದೆ ಅದನ್ನೇ ನಾನು ತಾತ್ಕಾಲಿಕ ಒಂದು ರೈತ ಭವನವನ್ನಾಗಿ ಪರಿವರ್ತನೆ ಮಾಡ್ತೀನಿ ಮೇಡಮ್. ಮತ್ತೆ ಅದು ಸುಲಭವಾಗಿ ಸಿಗ್ಬೇಕು ಸರ್, ಹಂಗ್ ಮಾಡಿ. ಯಾಕಂದ್ರೆ ಎಷ್ಟೋ ರೈತರಿಗೆ ಪಾಪ ಇನ್ಫಾರ್ಮೇಶನ್ ಇರಲ್ಲ, ಮಾಹಿತಿ ಕೊರತೆ ಇರುತ್ತೆ. ಹೌದು ಮೇಡಮ್, ಅವಶ್ಯ ಮೇಡಮ್. ಖಂಡಿತ ಸರ್, ನಿಮ್ ಮಾತಿನ ಮೇಲೆ ಭರವಸೆ ಇಟ್ಟು ಖಂಡಿತ ಈ ಸುದ್ದಿಯನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಸರ್. ರೈತರಿಗೆ ಕಷ್ಟ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಲ್ಲಾ ಬಕ್ಷ್ ಅವರೇ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಸುದ್ದಿ